ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ನಾನು ನಿಮಗೆ ಅಡುಗೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಂಗೆ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಯಾವ ಥರ ವಿಡಿಯೋ ಮಾಡ್ತೀನಿ ಅಂತ ನೋಡ್ತಾ ಇರಿ. ನಾನು ಇವಾಗ ಚಿತ್ರಾನ್ನ ಮಾಡೋದು ತೋರಿಸ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಮಾಡ್ತಿದ್ದೀಯ ಅಡುಗೆ ಮನೆಗೆ ನೀನು? ಏನೇ ನೀನು ಅವತಾರ? ಏನು ಮಾಡ್ತಿದ್ದೀಯ? ಫೋನಾಗ ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತಿದ್ಯಲ್ಲ, ನಿಂಗೇನೆ ಬಂತು ಹೊತ್ತು? ಓ ಅತ್ತೆ, ಯೂಟ್ಯೂಬ್ನಾಗೆ ವಿಡಿಯೋಗಳೆಲ್ಲ ಮಾಡಾಕ್ತಾರಲ್ಲ, ಅದೇ ಚಿತ್ರಾನ್ನ ಅಂತ ಅಡುಗೆಗಳಂತೆ, ಆಮೇಲೆ ವ್ಲಾಗ್ ಅಂತೆ, ದಿನ ನಾವು ಇದ್ದು ಏನು ಮಾಡ್ತೀವಿ, ಮಲ್ಕೊಳ್ಳೋರ್ಗು ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತಾರಲ್ಲ ಅತ್ತೆ. ಆ ಥರ ಎಲ್ಲ ಮಾಡಾಕಿದ್ರೆ ಆಮೇಲೆ ಅಡುಗೆಗಳು ಮತ್ತು ನಾವು ತಗೊಳ್ಳೋ ಬಟ್ಟೆ ಎಲ್ಲ ತೋರಿಸಿದ್ರೆ ನಮಗೆ ವ್ಯೂಸ್ ಬರುತ್ತೆ, ವ್ಯೂಸ್ ಬಂದು ದುಡ್ಡು ಬರ್ತೈತೆ. ಅದಕ್ಕೆ ನಾನು ಮಾಡ್ತೀನತ್ತೆ. ಪ್ಲೀಸ್ ಅತ್ತೆ, ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ನೀವು ಸ್ವಲ್ಪ ನನಗೆ ಕಿಚನ್ ಬಿಟ್ಕೊಡಿ. ನಾನು ಇವತ್ತು ಚಿತ್ರಾನ್ನ ಮಾಡೋದು ತೋರಿಸ್ತೀನಿ. ಅಲ್ಲ ಕಣಮ್ಮ, ಪ್ರಪಂಚದಲ್ಲಿ ಯಾರಿಗೂ ಬರ್ದಿರೋ ಚಿತ್ರಾನ್ನ ಅನ್ನಕ್ಕೊಂಚೂರು ಒಗ್ಗರಣೆ ಹಾಕೋದು ಅದ್ಯಾ ಮಹಾ ದೊಡ್ಡ ವಿದ್ಯೆ ಅಂತ ಹೇಳ್ತಿ ಕಣೆ. ಚಿತ್ರಾನ್ನ ಮಾಡೋದಂತೆ ಬಾರೇಲೆ 5 ನಿಮಿಷ ನಾನು ತಿರುಗಿ ಸಿಗ್ತೀನಿ. ಕಣತೆ, ಅದನ್ನೇ ಸ್ವಲ್ಪ ವಿಶೇಷವಾಗಿ ಹೆಸರಿಟ್ಬಿಟ್ಟು ಮಾಡ್ಬಿಟ್ಟು ವಿಡಿಯೋ ಹಾಕೋದು. ಚೆನ್ನಾಗಿ ವ್ಯೂಸ್ ಬಂದು ಸಬ್ಸ್ಕ್ರೈಬರ್ ಆಗ್ಬಿಟ್ರೆ ನಾನು ಬೇಗ ಟಾಪಾಗಿ ಗೊತ್ತಿನತ್ತೆ. ನಿಂಗೇನು ಗೊತ್ತು, ನೋಡ್ತಾ ಇರೋ. ಅಲ್ಲ ಕಣಮ್ಮ, ಅದ್ರ ಬದಲು ಅಚ್ಚುಕಟ್ಟಾಗಿ ಓದಿದೆಯಲ್ಲ, ನಾನು ಕೆಲ್ಸಕ್ಕೆ ಕೈ ತುಂಬ ಸಂಬಳ ಕೊಡ್ತಾರಲ್ಲೇ, ನಿನಗೇನೆ ಬಂದಿತ್ತು ಹೊತ್ತು ಇಂಥದ್ದು. ನೀನು ಬಿಡಮ್ಮ ಅಂತ ಸುಮ್ಮನೆ ಗ್ಯಾಸ್ ಉಡ್ಸ್ಕೊಂಡು ಅಡುಗೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮುದ್ದೆ ಮಾಡಿದ್ದೀನಿ, ಉಂಡು ಮಲ್ಕೋಬಾರ್ಲಿ. ಅದೇ ಅಲ್ಲಿ ದುಡಿಯೋ ಸಂಬಳ ನಾವು ಬಿಲ್ಲು ದುಡ್ಕೋಬೋದು. ನಿಂಗೇನು ಗೊತ್ತು, ಚೆನ್ನಾಗಿ ವ್ಯೂಸ್ ಬಂದ್ಬಿಟ್ರೆ ಅಷ್ಟೇ. ಆಮೇಲೆ ಸ್ವಲ್ಪ ದಿನಕ್ಕೆ ನಾನು ಒಳ್ಳೆ ಹೆಸರುವಾಸಿಯಾಗಿ ಹೋಗ್ಬಿಡ್ತೀನಿ. ನೀನಾಗ ಎಲ್ಲಾನು ಕೇಳ್ತಾರ ಬಂದು ನೀನು ಸೊಸೆ ಹತ್ರ ಸ್ವೀನ್ ಮಾಡಿಸ್ಕೋಬೇಕು, ಕರಿ ಅಂತ ಅಂದ್ಬಿಟ್ಟು. ಅದೇನು ಮಾಡ್ತೀವಿ ಮಾಡಮ್ಮ, ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾನೇ ಇರ್ತೀನಿ. ಅದು ಹೆಂಗೆ ಮಾಡ್ತೀವಿ ಅಂತ ನಾನು ಒಂದಿಷ್ಟು ನೋಡಿ ಕಲ್ತ್ಕೊಂತೀನಿ. ನೋಡ್ತಾ ಇರತ್ತೆ ಪಟಾಪಟ ಅಂತ ಹೆಂಗೆ ರೆಡಿ ಮಾಡ್ಬಿಡ್ತೀನಿ ಚಿತ್ರಾನ್ನ. ನಾನು ಅದಂಗೆ ವಿಡಿಯೋ ಮಾಡ್ಕೊಬಿಟ್ಟು ವಿಡಿಯೋ ಹಾಕ್ಬಿಡ್ತೀನಿ. ಮೊದಲು ಫಸ್ಟು ಒಂದು ಬಾಣಲಿನ ಇಟ್ಕೊಳ್ಳೋಣ. ಮತ್ತೆ ಫಸ್ಟು ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಕಾಯೋಷ್ಟಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ, ಜಾಸ್ತಿ ಹಾಕೋದು ಬೇಡ. ನಾವು ರೈಸು ಎಷ್ಟು ಕಲಿಸ್ಕೊಂತೀವೋ ಅಷ್ಟು ನೋಡ್ಕೊಂಡು ಆಯಿಲ್ ಹಾಕೋಣ. ನೀನು ನಿನ್ನ ಚಿತ್ರಾನ್ನನೂ ಮತ್ತೆ ಹಂಗೆ ಸುಮ್ಮನೆ ನಿಂತ್ಕೊಂಡು ತಮಾಷೆ ಮಾಡ್ತಾನೆ ಇರ್ತಾರೆ. ನೀವು ನೋಡ್ತಾ ಇರಿ, ನಾನು ಚಿತ್ರಾನ್ನ ಮಾಡ್ತಾ ಇರ್ತೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳ್ಳಿ, ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳಿ, ಕಡಲೆ ಬೀಜ ಹಾಕೊಳ್ಳಿ. ಎಲ್ಲ ಬಾಕ್ಸಲ್ಲಿ ಇಟ್ಟಿದ್ದೀನಿ ನಾನು, ಹಂಗಾಗಿ ಎಲ್ಲ ಇದರಲ್ಲೇ ಇದೆ. ಮೆಣಸು ಎಲ್ಲ ಇಟ್ಟಿದ್ದೀನಿ. ಆಮೇಲೆ ಅದನ್ನೆಲ್ಲ ಹಾಕೊಬಿಡ್ಬೇಡಿ. ಬರೀ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಅಷ್ಟು ಮಾತ್ರ ಹಾಕೊಳ್ಳಿ. ಹೌದೇನಮ್ಮ, ಇಷ್ಟೊಂದೆಲ್ಲ ಹಾಕಬೇಕು ಚಿತ್ರಾನ್ನಕ್ಕೆ? ಮತ್ತೆ ಹಂಗೆ ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾರೆ. ನೀವಂತೂ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನನ್ನ ಚಿತ್ರಾನ್ನ ಇಷ್ಟ ಅಲ್ವಾ, ಅದಕ್ಕೆ ನಾನು ಫಸ್ಟ್ ಚಿತ್ರಾನ್ನನೇ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ಯಾವ ರೆಸಿಪಿ ತೋರಿಸ್ಬೇಕು ಅಂತ ತಪ್ಪದೆ ಹೇಳಿ. ಅಮ್ಮ ತಾಯಿ, ಫೋನ್ ನೋಡ್ಕೊಂಡು ಮಾತಾಡಿವಂತೆ. ಎಣ್ಣೆ ಸೀದೋಗ್ತೈತೆ, ಸಾಸಿವೆ ಸೀದೋಗ್ತವೆ. ಬೇಗ ಸ್ಪೂನ್ ತಗೊಂಡು ಎಲ್ಲಾಡ್ಸೋದೇನು ಹಾಕ್ತೀಯ ಹಾಕು. ಆಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿಕಾಯಿ ಹಾಕೊಳ್ಳಿ. ಮತ್ತೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರ ಮೆಣಸಿಕಾಯಿ ಹಾಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ. ಆಮೇಲೆ ಸಣ್ಣಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ. ಮತ್ತೆ ಗ್ಯಾಸ್ನ ಕಡಿಮೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಲಾಸ್ಟಲ್ಲಿ ನಿಂಬೆ ರಸ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, 2 ಟೇಬಲ್ ಸ್ಪೂನ್ ಮಾತ್ರ ಹಾಕಿ. ಯಾಕಂದರೆ ನಾನು ಸ್ವಲ್ಪ ರೈಸ್ ಮಾಡ್ತಾ ಇದ್ದೀನಲ್ವಾ, ಹಂಗಾಗಿ ಸ್ವಲ್ಪ ಹಾಕೊಳ್ತೀನಿ. ಅಕಸ್ಮಾತ್ ನೀವು ಜಾಸ್ತಿ ರೈಸ್ ಮಾಡಿದ್ರೆ ಜಾಸ್ತಿ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟೇ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದು 2 ಗ್ಲಾಸಷ್ಟು ರೈಸ್ ಮಾಡ್ಕೊಂಡು ಇಟ್ಟಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ಮಾಡ್ಕೊಂಡಿದ್ರೆ ಕಲಿಸ್ಕೋಬೋದು. ನಾನು ಸ್ವಲ್ಪ ರೈಸ್ ಮಾಡಿದ್ದೆ. ಸೊ ಅದನ್ನು ಈಗ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ತೀನಿ. ಉಪ್ಪು ಖಾರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಉಪ್ಪು ಅಥವಾ ಹುಳಿ ಏನಾದರೂ ಕಡಿಮೆ ಇದ್ದರೆ ಮತ್ತೆ ಮೇಲೆ ಹಾಕಿ ಕಲಿಸ್ಕೊಳ್ಳಿ. ಸೊ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಫ್ರೆಂಡ್ಸ್, ಮೊದಲನೇ ಸಲ ಚಿತ್ರಾನ್ನ ಮಾಡಿದ್ದೀನಿ. ನಮ್ಮ ಮತ್ತೆ ಕೈ ಕೊಟ್ಟು ಟೇಸ್ಟ್ ಮಾಡೋಕ್ಕೆ ಹೇಳ್ತೀನಿ. ನೋಡೋಣ ನಮ್ಮ ಮತ್ತೆ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾರೆ ಅಂತ. ಮತ್ತೆ ಚಿತ್ರಾನ್ನ ಮಾಡಿದ್ದೀನಿ, ನೋಡಕ್ಕೆ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಏನನ್ನ ತಪ್ಪಾಗಿದ್ರೆ ಹೇಳತ್ತೆ. ಸರಿ ಕಣಮ್ಮ, ಇರು ಒಂದು ವರ್ಷ ಬೈಗೆ ಹಾಕೊಂಡು ನೋಡ್ತೀನಿ. ವಾವ್, ಸೂಪರಾಗಿ ಮಾಡಿದ್ಯಾ ಕಣೆ. ವಾವ್, ಸೂಪರಾಗಿ ಮಾಡಿದ್ಯಾ. ಹಂಗಂತ ಅಂದ್ಬಿಟ್ಟು ದಿನ ಕಿಚನ್ನ ನಿನಗೆ ಬಿಟ್ಕೊಡೋಕ್ಕಾಗಲ್ಲಮ್ಮ. ಯಾಕಂದರೆ ದಿನ ನೀನು ಚಿತ್ರಾನ್ನ ಕಲ್ಸ್ಕೊಂಡು ಕೂತ್ಕೊಬಿಟ್ರೆ ನಾನು ಇಟ್ಟು ಗೊಜ್ಜು ಮಾಡ್ಕೊಂಡು ಉಣ್ಣೋದು ಯಾವಾಗ, ಅದಷ್ಟು ಇಷ್ಟವಾಗಿ ಇರೋದು ಯಾವಾಗ? ಇಲ್ಲ ನಾನು ನಿಂತರ ಆಗ್ಬಿಡ್ತೀನಿ ನಾನು 3 ದಿನಕ್ಕೆ. ಸರಿನಾ? ನೀನು ನಿನ್ನ ಚಿತ್ರಾನ್ನಕ್ಕೂ ದೊಡ್ಡ ನಮಸ್ಕಾರ. ನಿನ್ನ ಗಂಡಂಗಿಕ್ಕ, ನಿನ್ನ ಮಕ್ಕಳಿಗಿಕ್ಕ ನಿನ್ನ ಚಿತ್ರಾನ್ನ. ಸರಿ, ನಾನು ಬತ್ತೀನಿ ನಮ್ಮ ತಾಯಿ. ನನಗೆ ಕೆಲಸ ಆಯ್ತು ಸಾನೆ. ಇಷ್ಟೊತ್ತರೆಗೂ ನೋಡಿದೆ, ಸುಮ್ಮನೆ 2 ಅವರ್ ನನ್ನ ಟೈಮ್ ವೇಸ್ಟ್ ಆಯಿತು. ನೀನು ಚಿತ್ರಾನ್ನ ಮಾಡೋಕ್ಕೆ 2 ಅವರ್ ಮಾಡಿದ್ಯಾ. ಸರಿ, ನಾನು ಬರ್ತೀನಿ. ಫ್ರೆಂಡ್ಸ್, ನಾನು ಮಾಡಿರೋ ಚಿತ್ರಾನ್ನ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿತ್ರಾನ್ನ ಇಷ್ಟ ಆಯ್ತಾ ಹೇಳಿ. ಮತ್ತು ಅಕಸ್ಮಾತ್ ಏನಾದರೂ ನಿಮಗಿನ್ನ ಬೇರೆ ರೆಸಿಪಿ ತಿನ್ನಬೇಕು ಅನಿಸಿದ್ರೆ ತಪ್ಪದೆ ಕಮೆಂಟ್ ಮಾಡಿ, ಅದನ್ನು ಕೂಡ ಟ್ರೈ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬಾಮ್ಮ ಮಾಡ್ತಾರವರು, ನಾನು ಅಡುಗೆ ಮಾಡ್ಬೇಕು ಈ ಕಡೆಗೆ. ಮತ್ತೆ ನೋಡ್ತಾ ಇರೋ ಯೂಟ್ಯೂಬಲ್ಲಿ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ. ಎಷ್ಟು ಜನ ಸಬ್ಸ್ಕ್ರೈಬರ್ ಬರ್ತಾರೆ ಅಂದ್ಬಿಟ್ಟು ಫಾಲೋವರ್ಸ್ ಬರ್ತಾರೆ ಅಂತ. ಆಮೇಲೆ ನೋಡ್ತಾ ಇರೋ ನಾನು ಹೆಂಗಿರ್ತೀನಿ ಅಂತ. ಆಯಿತು, ಅದೆಲ್ಲ ಆದಮೇಲೆ ಹೇಳಿ ನನಗೆ. ಸರಿನಾ? ಬಾಯ್ ಕಡೆ. ಫ್ರೆಂಡ್ಸ್, ನಾನು ಕೂಡ ಚಿತ್ರಾನ್ನ ಟೇಸ್ಟ್ ಮಾಡ್ಬೇಕು ಹೆಂಗಿದೆ ಅಂತ. ಸರಿ, ಬಾಯ್.